ಹಾಯ್ ಸ್ನೇಹಿತರೆ, ನಮಸ್ತೆ. ಸ್ನೇಹಿತರೆ, ನಾನು ಮಧ್ಯಾಹ್ನ ಒಂದು ವೀಡಿಯೋ ಮಾಡಿದ್ದೆ. ಕೆಲವರು ನೋಡಿದ್ರು, ಕೆಲವರು ನೋಡಿಲ್ಲ ಅನಿಸುತ್ತೆ. ಅದನ್ನು ನಾನು ಡಿಲೀಟ್ ಮಾಡಿದ್ದೀನಿ. ಅದು ಅಭಿಮನ್ಯು ಬಂದಿಲ್ಲ. ಆ, ಭೀಮನ ತಂಡ ಬಂದಿದ್ದೆ ಕಾಡಾನೆಗಳನ್ನ ಓಡಿಸೋಕ್ಕೆ ಬಿಕ್ಕೋಡು ಗ್ರಾಮಕ್ಕೆ ಬಂದಿದ್ದೆ ಅಂತ ಒಂದು ವೀಡಿಯೋ ಮಾಡಿದ್ದೆ ಸ್ನೇಹಿತರೆ. ಸ್ವಲ್ಪ ಪ್ರಾಬ್ಲಮ್ ಇತ್ತು, ಡಿಲೀಟ್ ಮಾಡಿದ್ದೀನಿ. ಕೆಲವರು ನೋಡಿರಲ್ಲ, ಕೆಲವರು ನೋಡಿರ್ತಾರೆ. ಮತ್ತೆ ಅದಕ್ಕೋಸ್ಕರನೇ ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಯಾರ್ಯಾರು ನನ್ನ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಈಗಾಗಲೇ ನಮ್ಮ ಭೀಮನ ಟೀಮು ಆಲ್ರೆಡಿ ಲಗ್ಗೆ ಇಟ್ಟಿದೆ. ಇಲ್ಲಿಗೆ ಹಾಸನದ ಬಿಕ್ಕೋಡು ಗ್ರಾಮಕ್ಕೆ ಈಗಾಗಲೇ ಬಂದು ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ. ಇವತ್ತು ಯಾವುದೇ ಕಾರ್ಯಾಚರಣೆ ಇರಲ್ಲ ಸ್ನೇಹಿತರೆ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಅಭಿಮನ್ಯು ಬರಲ್ಲ ಸ್ನೇಹಿತರೆ. ಅಭಿಮನ್ಯು ಎಂಟ್ರಿ ಇಲ್ಲ, ಅಭಿಮನ್ಯು ಬಂದಿಲ್ಲ. ಏನಕ್ಕೆ ಅಂದರೆ ಇಲ್ಲಿ ಕಾರ್ಯಾಚರಣೆ ನಡೆಯಲ್ಲ ಸ್ನೇಹಿತರೆ. ಇಲ್ಲಿ ಬಂದಿರೋವಂಥ ಆನೆಗಳು ಕೇವಲ ಕಾಡಾನೆಗಳನ್ನ ಓಡಿಸೋದಕ್ಕೆ, ಅಲ್ಲಿ ಒಟ್ಟಿಗೆ ಬೀಟಮ್ಮ ಗ್ಯಾಂಗ್ ಮತ್ತು ಕೆಲವು ಕಾಡಾನೆಗಳು ಒಟ್ಟಿಗೆ ಇರೋದ್ರಿಂದ ಅವನ್ನ ದೂರ ಮಾಡೋಕ್ಕೋಸ್ಕರ ಊರಿನಿಂದ ಆ ಸ್ಥಳದಿಂದ ಅಷ್ಟು ಒಂದು ಸರ್ಕಲಿಂದ ಬೇರೆ ಕಡೆ ಓಡಿಸೋದಕ್ಕೆ ಮಾತ್ರ ಬರ್ತಿರುವಂತಹ ಒಂದು ಕಾರಣದಿಂದ ಯಾವುದೇ ಕಾರ್ಯಾಚರಣೆ ಇರೋದಿಲ್ಲ. ಕಾರ್ಯಾಚರಣೆ ಇದ್ದಿದ್ದರೆ ಖಂಡಿತ ಅಭಿಮನ್ಯು ಬರ್ತಿದ್ದ. ಅಭಿಮನ್ಯು ಈಗಾಗಲೇ ಮದದಲ್ಲಿ ಇದ್ದಾನೆ. ಹಾಗಾಗಿ ಮದದಲ್ಲಿದ್ದರೂ ಕೂಡ ಅಭಿಮನ್ಯು ಬರ್ತಿದ್ದ. ಬಟ್ ಈಗ ಅಭಿಮನ್ಯು ಈಗಾಗಲೇ ತುಂಬಾ ಕೆಲಸ ಮಾಡಿದ್ದಾನೆ. ಅಭಿಮನ್ಯು ತುಂಬ ಕಾರ್ಯಾಚರಣೆ ಮಾಡಿ ಅವನಿಗೆ ರೆಸ್ಟೇ ಇಲ್ಲ. ಆ ರೀತಿ ಅಭಿಮನ್ಯು ಮಾಡಿರುವಂತಹ ಸಾಹಸ ಕಥೆಗಳನ್ನ ನೀವು ಕೇಳಿರ್ತೀರ ಸ್ನೇಹಿತರೆ. ಅಟ್ಲೀಸ್ಟ್ ಈಗಾದರೂ ಓಡಿಸೋದಕ್ಕೆಲ್ಲ ಏನಕ್ಕೆ ಅಭಿಮನ್ಯು, ಜಸ್ಟ್ ಭೀಮನ್ ಟೀಮ್ ಸಾಕಿದೆ ಅಲ್ವಾ. ಹಾಗಾಗಿ ಅಭಿಮನ್ಯುಗೆ ಸ್ವಲ್ಪ ರೆಸ್ಟ್ ಮಾಡಲಿ, ಆರಾಮಾಗಿರಲಿ ಅನ್ನೋ ಮದ ಕೂಡ ಇದೆ. ಹಾಗಾಗಿ ಅಭಿಮನ್ಯು ಏನು ಕರ್ಸಿಲ್ಲ ಸ್ನೇಹಿತರೆ. ಭೀಮನ ಟೀಮ್ ಬಂದಿದೆ. ಭೀಮನ ಟೀಮೇ ಸಾಕಾಗುತ್ತೆ. ಅಭಿಮನ್ಯು ಇಲ್ಲಿಗೆ ಬರೋದೇನು ಬೇಕಿಲ್ಲ. ಮುಂದಿನ ಕಾರ್ಯಾಚರಣೆ ಇದ್ದಾಗ ಈಗಾಗಲೇ ಅಭಿಮನ್ಯುಗೆ ಸ್ವಲ್ಪ ದಿನ ಅಷ್ಟೇ, ಅಭಿಮನ್ಯುಗೆ ರೆಸ್ಟ್ ಕೊಡಬೇಕಾಗುತ್ತೆ. ಅಭಿಮನ್ಯು ಒಂದು ಮುಂದಾಳತ್ವದಲ್ಲಿ ನಿಂತು ಜೊತೆಗೆ ಸಹಕರಿಸ್ತಾನೆ. ನಮ್ಮ ಧನಂಜಯ ಹಾಗೂ ಪ್ರಶಾಂತ ಆನೆಗಳು ಇನ್ನು ಮುಂದೆ ಸುಗ್ರೀವ, ಭೀಮ ಇವರು ಇನ್ನು ಮುಂದೆ ಈ ಅಭಿಮನ್ಯು ಸ್ಥಾನನ ತುಂಬಿಕೊಂಡು ಹೋಗ್ತಾರೆ ಸ್ನೇಹಿತರೆ. ಏಕೆಂದರೆ ಅಭಿಮನ್ಯು ಈಗಾಗಲೇ ಅವನಿಗೆ ಏಜು ಕೂಡ ಆಗಿದೆ. ಆದರೂ ಅವನ ಇತಿಹಾಸ ಅದೇನಪ್ಪ ಅಂದರೆ, ಆ ದೇವರೇ ಸೃಷ್ಟಿ ಮಾಡಿದ್ದಾನೆ ಅನಿಸುತ್ತೆ ಅಭಿಮನ್ಯುನ. ಅಭಿಮನ್ಯು ದೇವರೇ ಸೃಷ್ಟಿ ಮಾಡಿ ಅಭಿಮನ್ಯುನ ಕಳಿಸಿದ್ದೇನೆ ಅನಿಸುತ್ತೆ. ಅಂಥ ಆನೆ ಸಿಗೋದು ತುಂಬಾ ಕಷ್ಟ ಅನಿಸುತ್ತೆ. ಒಳ್ಳೆ ಆನೆ ಮಾತ್ರ ಅಭಿಮನ್ಯು, ನನಗೆ ಫೇವ್ರೇಟು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಲಿ. ಇನ್ನು ನಮ್ಮ ತುಂಬ ಆನೆಗಳಿದೆ. ನಮ್ಮ ಆನೆಗಳದ್ದೇನು ಕೊರತೆ ಇಲ್ಲ. ಅವ್ರನ್ನೇ ಒಂಚೂರು ಟ್ರೈನ್ ಮಾಡಿದ್ರೆ, ಇನ್ನೊಂದು ಸ್ವಲ್ಪ ಟ್ರೈನ್ ಮಾಡಿದ್ರೆ ಒಳ್ಳೊಳ್ಳೆ ಆನೆಗಳಿದೆ. ಒಳ್ಳೆ ಅಭಿಮನ್ಯುಗಿಂತ ಬಲಶಾಲಿ ಇರುವಂಥ ಆನೆಗಳಿವೆ. ಬಟ್ ಧೈರ್ಯ ಇಲ್ಲ. ಅಭಿಮನ್ಯು ಎಷ್ಟು ಧೈರ್ಯ ಇಲ್ಲ ಅಷ್ಟೇ. ಬಟ್ ಅಭಿಮನ್ಯುಗಿಂತ ಹೆಚ್ಚಾಗಿರುವಂತಹ ಆನೆಗಳಿದ್ದಾವೆ. ಅವಕ್ಕೊಂಚೂರು ಅಭಿಮನ್ಯು ಅಂದರೆ ಹೇಳಿ ತಲೆಗೆ ತುಂಬುವಂತಹ ಧೈರ್ಯ ಇಲ್ಲ. ಧೈರ್ಯ ಬೇಕಾಗಿಲ್ಲ ಅಭಿಮನ್ಯುಗೆ. ಅದು ಅವನ ಬ್ಲಡ್ಡಲ್ಲಿದೆ ಅಭಿಮನ್ಯುಗೆ. ಕೆಲವು ಕಾಡಾನೆಗಳು ಬಂದಾಗ ಜಸ್ಟ್ ಒಂದು ಕ್ಷಣ ಹೆದರುತ್ತವಂತೆ ನಮ್ಮ ಬೇರೆ ಆನೆಗಳು. ಅದೆಷ್ಟೇ ಹೈಟ್ ಇದ್ದರೂ ಕೂಡ ನಮ್ಮ ಕೆಲವೊಂದು ಆನೆಗಳಿಗೆ ಹೆದರುತ್ತವೆ. ಬಟ್ ಅಭಿಮನ್ಯು ಹಂಗಲ್ಲ. ಕಾಡಾನೆ ಬಂತು ಅಂದರೆ ಹಂಗೆ ಚೈನಿಗೆಲ್ಲ ಹಂಗೆ ಎಳೆದು ಬಿಸಾಕ್ಬಿಡ್ತಾನಂತೆ. ನುಗ್ತಾ ಇರೋದೇ, ಎರಡು ಮಾತೇ ಇಲ್ಲ. ಕಾಡಾನೆ ಬಂತಾ ಯಾರು ಯಾವ ಮಾವುತನೂ ಬೇಕಿಲ್ಲ, ಯಾರು ಕೇಳಂಗೆ ಇಲ್ಲ, ನುಗ್ತಾ ಇರೋದು. ಇದು ನಾನು ಕೇಳಿದ್ದೆ. ನನಗೆ ಇನ್ಫಾರ್ಮೇಷನ್ನು ವಿಕ್ರಮ್ ಗೌಡ್ರು ಸರ್ದು ನಾನು ಕೇಳಿದ್ದು. ಅದು ಅಂತ ಕೇಳೋಕ್ಕಂತ ಖುಷಿ ಆಗುತ್ತೆ. ಹಾಗೆ ನನಗೆ ಬಂದ ಮಾಹಿತಿ ಪ್ರಕಾರ ಸ್ನೇಹಿತರೆ, ಜಸ್ಟು ಕಾಡಾನೆಗಳನ್ನ ಓಡಿಸೋದಕ್ಕಲ್ವ, ಹಂಗಾಗಿ ಅಭಿಮನ್ಯು ಬಂದಿಲ್ಲ. ಆ ಥರ ಎಷ್ಟು ಕಾರ್ಯಾಚರಣೆ ಇದ್ದಾಗ ನನಗೆ ಖಂಡಿತ ತಿಳಿಸ್ತೀನಿ ಸ್ನೇಹಿತರೆ. ನಿಮ್ಮ ಸಹಕಾರ ಹೀಗಿರಲಿ. ದಯವಿಟ್ಟು ವೀಡಿಯೋಗಳು ನೋಡ್ತಾ ಇರಿ ಸ್ನೇಹಿತರೆ.